ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ನಮ್ಮ ಚಾನಲ್ನ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಾವು ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ, ಯಂತ್ರ, ತಂತ್ರ, ಮಂತ್ರ, ಹಲವಾರು ವಿಚಾರಗಳನ್ನ ನಾವು ತಿಳಿಸ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸಾಕಷ್ಟು ವಿಶೇಷವಾಗಿರುವಂಥ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂಥ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ, ತಡ ಮಾಡೋದು ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿನಿತ್ಯ ಕೂಡ ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆಗಳನ್ನ ಕೇಳಿದ್ರು ಪಟ್ ಅಂತ ಸರಳ ರೀತಿಯಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಮೊದಲಾಗಿ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಬಾರಿ ನಾವು ಕಾಶಿ ಪ್ರವಾಸ ಮುಗಿಸ್ ಬಂದವ್ರನಲ್ಲಿ ಈ ಮಾತನ್ನ ಕೇಳ್ತಾ ಇರ್ತೀವಿ. ನಾವು ಕಾಶಿಗೆ ಹೋದ್ ಬಂದಮೇಲೆ ಅದನ್ನು ಬಿಟ್ಬಿಟ್ಟಿದ್ದೀವಿ, ನಾವು ಆ ಸ್ವೀಟ್ ತಿನ್ನೋದಿಲ್ಲ ಅಥವಾ ಒಂದು ತರಕಾರಿನ ನಾವು ತೊಗೊಳೋದಿಲ್ಲ ಅಂತ ಹೇಳ್ತಿರ್ತಾರೆ. ಈ ಕಾಶಿಗೆ ಹೋಗಿ ಏನಾದರೂ ಬಿಟ್ಟು ಬರಲೇಬೇಕಾ? ಬಿಡೋದಾದರೆ ಯಾವ ರೀತಿ ನಮ್ಮ ಫೇವ್ರೇಟ್ಸ್ನ ಬಿಡಬೇಕಾ? ಈಗ ಫಾರ್ ಎಕ್ಸಾಂಪಲ್ ಹಾಗಲಕಾಯಿ ಅಂದರೆ ನಾನು ತಿನ್ನೋದಿಲ್ಲ, ಸೊ ಕಾಶಿಗೆ ಹೋಗಿ ಬಂದರೆ ಹಾಗಲಕಾಯಿ ತಿನ್ನಲ್ಲ ಅಂತ ಡಿಸೈಡ್ ಮಾಡ್ಬೋದಾ? ಇದು ಯಾವ ರೀತಿ ನಡೆಯುತ್ತೆ? ಯಾಕೆ ಬಿಟ್ಟು ಬರ್ತಾರೆ ಗುರುಗಳೇ? ಇದು ಬಹಳ ದಿನಗಳಿಂದ ನನಗೊಂದು ರೀತಿ ಕ್ಯೂರಿಯಾಸಿಟಿ ಇತ್ತು ಪ್ರಶ್ನೆ. ದಯವಿಟ್ಟು ಇದಕ್ಕೆ ಉತ್ತರ ತಿಳಿಸ್ಕೊಡ್ಬೇಕು. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಕಾಶಿ ತಾವೆಲ್ಲರೂ ಕೂಡ ಹೋಗಿರ್ತೀರಿ. ಅತ್ಯಂತ ಮನೋಹರವಾಗಿರತಕ್ಕಂತಹ ಕಾಶಿ ಎಂಬ ಕ್ಷೇತ್ರದಲ್ಲಿ ಶಿವ ಯಾವ ರೀತಿ ನೃತ್ಯ ತಾಂಡವ ಮಾಡ್ತಿರ್ತಾನೆ, ಅಂತಹ ಕಾಶಿಗೆ ನೀವೇನಾದರೂ ಹೋಗಿದ್ದರೆ ಬಹುಶಃ ನೀವು ಬಿಟ್ಟು ಬರ್ತಕ್ಕಂತಹ ಕಾಯಿ ಪಲ್ಯಗಳು, ಬದನೆಕಾಯಿ, ಹಾಗಲಕಾಯಿ ಇದ್ಯಾವುದು ಅಲ್ಲ. ಸರಿ, ನಿಮ್ಮನ್ನೊಂದು ಪ್ರಶ್ನೆ ಮಾಡ್ತೀನಿ. ಶಿವನಿಗೆ ನೀವು ಬಿಟ್ಟು ಬಂದಿರೋ ಹಾಗಲಕಾಯಿ ಏನಾದರೂ ಬೇಕಾಗಿತ್ತಾ? ಅಥವಾ ನೀವು ಬಿಟ್ಟು ಬರೋ ಬದನೆಕಾಯಿ ಅವನೇನಾದರೂ ಪಲ್ಯ ಮಾಡ್ಕೊಂಡು ತಿಂತಾನಾ? ಸಾಮಾನ್ಯವಾಗಿ ನಾನು ಕೇಳಿದ್ದೀನಿ, ಬಹುಶಃ ಏನೋ ಬಿಟ್ಟು ಬಂದಿರ್ತಾರಂತೆ. ಈ ಹಾಸ್ಯವಾಕ್ಯರೆಲ್ಲ ಮಾತಾಡ್ತಿರ್ತಾರೆ. ಕಾಶಿಗೆ ಹೋಗಿದ್ದೆ, ನನಗೆ ತುಂಬ ಇಷ್ಟ ಜಿಲೇಬಿ ಅಂದರೆ ಜಿಲೇಬಿ ಬಿಟ್ಟು ಬಂದೆ ಅಂದರೆ ಅವ್ರಿಗೆ ಇಷ್ಟವಾಗಿರೋದನ್ನು ಬಿಟ್ಟು ಬರಬೇಕಂತೆ ಅನ್ನೋ ಪದ್ಧತಿನ ಹಿಡಿದು ಮಾತಾಡ್ತಾರೆ. ಇನ್ನು ಕೆಲವರು ಬದನೆಕಾಯಿ ನಾನು ಬಿಟ್ಟು ಬಂದೆ ಅಂತಾರೆ. ಆಮೇಲೆ ಅವರು ಬಂದಾಗ ಯಾವತ್ತೂ ಕೂಡ ಅದನ್ನು ಸ್ವೀಕಾರ ಮಾಡಲ್ಲ. ಇನ್ನು ಕೆಲವರು ಏನದು ಈ ಸೇವಿಗೆ ಈ ತರಹದೆಲ್ಲ ಬಿಟ್ಟು ಬರ್ತೀನಿ ಇವೆಲ್ಲ ಏನೋ ಹೇಳ್ತಾರಪ್ಪ. ಇನ್ನು ಕೆಲವರು ಅಪ್ಪ ನಂಗೆ ತುಂಬ ಬೇಜಾರಾಗಿತ್ತು, ನಾನು ಹೆಂಡ್ತಿನ ಬಿಟ್ಟು ಬಂದೆ ಅಂತಾರೆ, ನೊಂದಿರೋ ಅಂಥವ್ರು. ಇನ್ನು ಕೆಲವರು ಅದೇ ಥರ ಹೆಣ್ಣು ಮಕ್ಕಳು ನನ್ನ ಗಂಡನ ಬಿಟ್ಟು ಬಂದೆ ಅಂತಾರೆ. ಇದೆಲ್ಲ ಕೂಡ ಫನ್ನಾಗಿರ್ಬೋದೇನೋ. ಆದರೆ ನೀವು ಕಾಶಿಗೆ ಏನಾದರೂ ಹೋಗಿದ್ದರೆ ನೀವು ಬಿಟ್ಟು ಬರ್ತೀರಲ್ಲ, ಅದು ಯಾವುದೂ ಅಲ್ಲ. ಒರಿಜಿನಲ್ ಆಗಿ ಪುರಾಣ ನಮಗೆ ಏನು ಹೇಳುತ್ತೆ ಅಂತಂದರೆ, ಕಾಯಾಪೇಕ್ಷೆ ಅಂತ ಹೇಳ್ತಾರೆ. ಕಾಯಾಪೇಕ್ಷೆ ಅಂತಕ್ಕಂಥದ್ದು ಏನಿದ್ರು ಅಂತಹ ಕಾಯಾಪೇಕ್ಷೆಗಳು ಅಥವಾ ಫಲಾಪೇಕ್ಷೆಗಳು ಅಂತ ಹೇಳ್ತವೆ. ಯಾವ ರೀತಿಯಂತಹ ಅಪೇಕ್ಷೆಗಳಿದಾವೋ ಅದನ್ನು ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ನೀವು ಒಂದು ಸಲ ಕಾಶಿಗೆ ಹೋದರೆ ಅಲ್ಲಿ ಏನು ಮಾಡ್ತಾರೆ, ಕಾಶಿಯಲ್ಲಿ ಅನೇಕ ಶವಗಳನ್ನು ಸುಟ್ಟ ಮೇಲೆ ನಿಮಗೆ ವೈರಾಗ್ಯ ಬರಬೇಕು. ಅಂತಹ ವೈರಾಗ್ಯದಲ್ಲಿ ಏನು ಬಿಟ್ಟು ಬರಬೇಕು ಅಂತಂದರೆ, ಇಲ್ಲಿ ಶ್ಲೋಕ ಹೇಳ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಾಗಿಯೇ. ಕಾಯ ಅಂತಂದರೆ ನಾವು ತಿನ್ನುವಂಥ ಹಣ್ಣು ಕಾಯಿಗಳು ಅವು ಇವು ಅಲ್ಲ. ಫಲಾಪೇಕ್ಷೆ ಅಂತಂದರೆ ನಾವೇನು ಫಲಹಾರ ತಗೊಳ್ತೀವಲ್ಲ, ಅದು ಯಾವುದೂ ಅಲ್ಲ. ಕಾಯ ವಾಚ ಮನಸ ಅಂತ ಏನು ಹೇಳ್ತೀವೋ ನಮ್ಮಲ್ಲಿರ್ತಕ್ಕಂಥ ಕಾಯ ಅಂತಂದರೆ ಶರೀರದಲ್ಲಿರ್ತಕ್ಕಂಥ ಅಪೇಕ್ಷೆ ಯಾವುದೋ ಒಂದು ನಮಗಿರುತ್ತೆ. ಅಂತಹದ್ದನ್ನು ಬಿಟ್ಟು ಬಾ. ಬಾಳೆಹಣ್ಣನ್ನು ದೇವರಿಗೆ ಸಮರ್ಪಣೆ ಮಾಡ್ತೀವಿ ಅಂತಂದರೆ ನಮ್ಮ ಬಾಳನ್ನು ಹಣ್ಣಾಗಿ ಅವನಿಗೆ ಸ್ವೀಕಾರ ಮಾಡಲಿಕ್ಕೆ ಕೊಡ್ತಾ ಇದೆ ಅಂತಕ್ಕಂತಹದ್ದು. ಆ ಕಾಯ ಅಂತಂದರೆ ತೆಂಗಿನಕಾಯಿಯನ್ನು ಹೊಡೆದು ಕೊಡ್ತೀವಲ್ಲ, ಅದಲ್ಲ. ಕಾಯ ಅಂತಂದರೆ ಶರೀರವನ್ನು ಅವನಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಉದ್ದೇಶವಿದ್ದು ಮಾಡಿ ಬರುವಂಥದ್ದು ಇರುತ್ತೆ. ಕಾಯ ವಾಚ ಮನಸ್ಸ ಅಂತ ನಾನೇನು ಹೇಳ್ತಾ ಇದ್ದೇನೆ ಅಂತಂದರೆ, ನಾನು ಇನ್ನು ಮೇಲೆ ದುಷ್ಟರ ಸಹವಾಸ ಸೇರೋದಿಲ್ಲ, ದುಶ್ಚಟಗಳು ಇನ್ಮೇಲೆ ಮಾಡೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿದ್ದೇನೆ. ಬಿಟ್ಟು ಬರ್ತಾರೆ. ನೀವು ತಿನ್ನುವಂಥ ಪದಾರ್ಥಗಳನ್ನ ಬಿಟ್ಟು ಬನ್ನಿ ಅಂತ ಎಲ್ಲೂ ಹೇಳಿಲ್ಲ, ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಆಮೇಲೆ ಫಲಾಪೇಕ್ಷೆ ಅಂತ ಏನು ಹೇಳ್ತಾನೆ ಅಂತಂದರೆ, ನೀನು ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂತಂದಾಗ ಕರ್ಮವನ್ನು ಮಾಡು, ಫಲವನ್ನು ನೀನು ಕೇಳಬೇಡ ಅಂತ ಹೇಳ್ತಾನೆ. ಅಂದರೆ ಫಲಾಪೇಕ್ಷೆ ಇಟ್ಟುಕೊಂಡು ಅಲ್ಲಿ ಹೋಗಬೇಡ ಅಂತಕ್ಕಂಥದ್ದು. ಆ ಅಪೇಕ್ಷೆಯನ್ನು ಬಿಟ್ಟು ಬಾ ಅಂತ ಹೇಳ್ತಾನೆ. ಯಾವುದು ಅಪೇಕ್ಷೆ ಇದೆಯೋ ಅದನ್ನು ಬಿಟ್ಟು ಬಾ. ನೀನು ಶರೀರವಾಗಿ ಏನೆಲ್ಲ ಕೂಡ ಬಯಸ್ತಿದ್ಯೋ, ಸೌಂದರ್ಯ ಇದೆಯಲ್ಲ, ಅದು ಯಾವತ್ತೋ ಒಂದು ದಿನ ನಿನ್ನ ಬಿಟ್ಟು ಹೋಗುತ್ತೆ. ಆ ಯೌವನ ನಿನಗಿದ್ದದ್ದು
ಯಾವಾಗ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತಹ ಅವೆಲ್ಲವೂ ಕೂಡ ವಾರ್ಧಕ್ಯದ ನಂತರ ಬರ್ತಕ್ಕಂತಹ ವೃದ್ಧಾಪ್ಯಕ್ಕೆ ಸೇರಿಕೊಳ್ತವೆ. ಯಾವಾಗ ಆ ವೃದ್ಧಾಪ್ಯಕ್ಕೆ ಹೋಗ್ತಾವೋ ಅದಕ್ಕೆ ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಇದ್ದ ಸಕಲಂಬರಸ್ಮೈ ನಾರಾಯಣ ಸಮರ್ಪಯಾಮಿ ಶ್ರೀಮನ್ನಾರಾಯಣ ಏತಿ ಸಮರ್ಪಯಾಮಿ. ಎಲ್ಲವನ್ನೂ ಕೂಡ ಬಹುಶಃ ಅವೇನಾದರೂ ತಪ್ಪು ಮಾಡಿದ್ದರೆ ಈ ಜನ್ಮದಲ್ಲಿ ಏನಾದರೂ ಮಾಡಿ ಎಲ್ಲವನ್ನೂ ಕೂಡ ಕ್ಷಮಿಸಿಬಿಡು ಅಂತೇಳಿ ಅವನಲ್ಲಿ ಕೇಳಿಕೊಳ್ಳುತ್ತಾ, ನಾವು ಕಾಯ ಅಂತಂದರೆ ಶರೀರದಲ್ಲಿ ಇನ್ನು ನಾನು ಮಾಡ್ತಕ್ಕಂಥ ಈ ಕೆಲಸ ನಿಲ್ಲಿಸ್ತೇನೆ, ಅಂತಹ ದುಷ್ಟರ ಸಹವಾಸಕ್ಕೆ ಹೋಗೋದಿಲ್ಲ, ಇನ್ನು ನಾನು ಏನೋ ಕುಕೃತ್ಯವನ್ನು ಮಾಡ್ತಿದ್ದೆ ಅದನ್ನು ನಿಲ್ಲಿಸ್ತೇನೆ, ಇನ್ನು ಫಲಗಳನ್ನು ಯಾವುದೇ ತರಹದ್ದು ಕೂಡ ನಾನು ಇಟ್ಕೊಳ್ಳೋದಿಲ್ಲ ಅಂತ ಅಪೇಕ್ಷೆನ ಬಿಟ್ಟು ಬರ್ತೀನಿ ಅನ್ಲಿಕ್ಕೆ ನೀವು ಕಾಶಿಗೆ ಹೋಗ್ಬೇಕು. ಇವನಃ ಹಾಗಲಕಾಯಿನೋ ಬದನೆಕಾಯಿನೋ ಬಿಟ್ಟು ಬಂದರೆ ಶಿವನಿಗೇನು ಉಪಯೋಗ ಇಲ್ವಲ್ಲ. ಶಿವನಿಗೆ ಉಪಯೋಗ ಆಗೋದೇನು ಅಂತಂದರೆ ನೀವು ಬದಲಾಗೋದು ಇನ್ನೊಂದಷ್ಟು ಜನನ ಬದಲಾಯಿಸುವಂಥದ್ದು ಇದೆಯಲ್ಲ, ಅದು ಅವನಿಗೆ ಬಹಳ ಇಷ್ಟವಾಗ್ತಕ್ಕಂಥದ್ದು. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಬಹಳ ದಿನಗಳಿಂದ ಕಾಡ್ತಾ ಇತ್ತು ಈ ಪ್ರಶ್ನೆ. ಇಲ್ಲಿ ತನಕ ಕಾಶಿ ಪ್ರವಾಸ ಮಾಡಿಲ್ಲ, ಸೊ ನಾನೇನು ಬಿಟ್ಟು ಬರೋದು ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಆದರೆ ನೀವು ವಿಚಾರವನ್ನು ತಿಳಿಸ್ಕೊಟ್ರಿ, ಯಾವುದೇ ರೀತಿ ಪದಾರ್ಥಗಳನ್ನು ಬಿಡುವಂಥದ್ದಲ್ಲ ಅಂತ ಬಹಳ ಉತ್ತಮವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಂಥ ಉತ್ತಮವಾಗಿರುವಂಥ ವಿಚಾರವನ್ನು ಗುರುಗಳು ತಿಳಿಸ್ಕೊಟ್ರು. ನನಗಂತೂ ಈ ವಿಚಾರದ ಬಗ್ಗೆ ಗೊತ್ತಿರಲಿಲ್ಲ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆ, ತೊಂದರೆಗಳು, ಕಷ್ಟಗಳು ಬರ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಆತಂಕಕ್ಕೆ ಒಳಗಾಗಬೇಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಅಕ್ಷಯ ವೃಕ್ಷವನ್ನು ಇವತ್ತೇ ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲಿ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.